ನಮಸ್ಕಾರ ಸ್ನೇಹಿತರೆ. ಗುರುಗ್ರಹವು ಜೂನ್ 2ನೇ ತಾರೀಕು 2026ರಂದು ಕಟಕ ರಾಶಿಗೆ ಪ್ರವೇಶಿಸುತ್ತಿದ್ದು, ವೃಷಭ ರಾಶಿಯವರಿಗೆ ಇದು 3ನೇ ಸ್ಥಾನದಲ್ಲಿ ಸಂಚರಿಸುವ ಫಲವನ್ನು ನೀಡಲಿದೆ. 3ನೇ ಸ್ಥಾನವು ಧೈರ್ಯ, ಪ್ರಯತ್ನ, ಸಂವಹನ, ಸಹೋದರರು ಮತ್ತು ಹೊಸ ಅವಕಾಶಗಳ ಸ್ಥಾನವಾಗಿದೆ. ಈ ಸಂಚಾರದ ಪ್ರಮುಖ ಫಲವೆಂದರೆ ಆತ್ಮವಿಶ್ವಾಸದ ಹೆಚ್ಚಳ. ಇದುವರೆಗೆ ಮುಂದೂಡುತ್ತಿದ್ದ ಕೆಲಸಗಳನ್ನು ಪೂರ್ಣಗೊಳಿಸುವ ಉತ್ಸಾಹ ಮೂಡುತ್ತದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯುವ ಸಾಧ್ಯತೆ ಇದೆ. ಮಾರ್ಕೆಟಿಂಗ್, ಮಾಧ್ಯಮ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಲಾಭವಾಗಬಹುದು. ಹಣಕಾಸಿನ ವಿಷಯದಲ್ಲಿ ಆದಾಯ ನಿಧಾನವಾಗಿ ಹೆಚ್ಚಾಗಬಹುದು. ಹೊಸ ಆದಾಯದ ಮೂಲಗಳು ಕಂಡುಬರಬಹುದು. ಸಣ್ಣ ಹೂಡಿಕೆಗಳು ಉತ್ತಮ ಲಾಭ ನೀಡುವ ಸಾಧ್ಯತೆ ಇದೆ. ಆದರೆ ಪ್ರಯಾಣ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬ ಜೀವನದಲ್ಲಿ ಸಹೋದರರು ಮತ್ತು ಬಂಧುಗಳ ಬೆಂಬಲ ದೊರೆಯಲಿದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕ ಸಂವಹನ ಯಶಸ್ಸನ್ನು ತರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮ ಸಮಯವಾದರೂ ಹೆಚ್ಚು ಕೆಲಸ ಮತ್ತು ಪ್ರಯಾಣದಿಂದ ಆಯಾಸ ಉಂಟಾಗಬಹುದು. ಕುತ್ತಿಗೆ, ಭುಜ ಮತ್ತು ನರಸಂಬಂಧಿತ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ. ಗುರುವಾರ ಕಡಲೆಬೇಳೆ ದಾನ ಮಾಡಿ ಹಾಗೂ ವಿಷ್ಣು ಸಹಸ್ರನಾಮ ಪಠಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಒಟ್ಟಾರೆ ಈ ಸಂಚಾರ ವೃಷಭ ರಾಶಿಯವರಿಗೆ ಸ್ವಂತ ಪ್ರಯತ್ನಗಳಿಂದ ಬೆಳವಣಿಗೆ ಮತ್ತು ಯಶಸ್ಸನ್ನು ನೀಡಲಿದೆ. ಆದರೆ ವೈಯಕ್ತಿಕ ಜಾತಕ, ದಶಾಭುಕ್ತಿ ಮತ್ತು ಇತರ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು. ನಮಸ್ಕಾರ.